ಶಾಮನೂರು ಶಿವಶಂಕರಪ್ಪರ ಒಂದು ನಿಧನ ಸಾಕಷ್ಟು ಅವರ ಕುಟುಂಬಸ್ಥರಲ್ಲಿ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಅವರ ಕಾರ್ಖಾನೆಗಳ ಕಾರ್ಮಿಕರಿದ್ದಾರೆ, ಅವರ ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗಷ್ಟೇ ಅವರ ದರ್ಶನವನ್ನು ಪಡೆದಿದ್ದಾರೆ. ಭಾಳ ನೋವಾಗಿದೆ ಸರ್ ನಮಗೆ ಅಷ್ಟೆಲ್ಲ ಸರ್. ಇಡೀ ದಾವಣಗೆರೆಗೆ ನೋವಾಗಿದೆ ಸರ್. ಅವರಿಂದ ಸೊಪ್ಪು ಸದೆ ಮಾರೋರು, ತರಕಾರಿ ಮಾಡೋರು, ಒಟ್ಟರು ಅವರಿಂದ ಜೀವನ ಕಟ್ಕೊಂಡಿದ್ರೆ ಈಗ ಜೀವನಕ್ಕೆ ರೂಪಿಸ್ಕೋಬೇಕು ಸರ್. ಈಗ ನೀವು ಎಲ್ಲಿ ಕೆಲಸ ಮಾಡೋದು? ಹಾಸ್ಪಿಟಲ್ ಸರ್. ಎಷ್ಟು ವರ್ಷದಿಂದ ಅವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀವಿ? 30 ವರ್ಷ ಆಯ್ತು ಸರ್ ನಾವು ಡ್ಯೂಟಿ ಮಾಡ್ತಿರೋದು. 30 ವರ್ಷದಿಂದ ನಾವು ಭಾಳ ಮಕ್ಕಳಕ್ಕಿಂತ ಜಾಸ್ತಿಯಾಗಿ ನಮ್ಮನ್ನು ಪ್ರೀತಿಸ್ತಾರೆ ಸರ್. ಅವರು ಅಷ್ಟು ಕ್ಲೋಸ್ ಆಗಿದ್ವಿ ನಾವು. ಒಂದೇನೇ ಕಷ್ಟ ಇದ್ರು ಅವ್ರ ಹತ್ರನೇ ಬರ್ತಿದ್ವಿ. ಒಂದೇನೇ ಸಣ್ಣದು ತೊಂದರೆ ಇದ್ರು ಅವ್ರ ಹತ್ರನೇ ಬಂದು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ ಸರ್. ಯಾರಿಗಿಲ್ಲ ಅಂದ್ರೂ ಅವ್ರು ಇಲ್ಲ ಅಂತಿದ್ವಿ ಸರ್. ತಂದಿದ್ದಂಗೆ ಸರ್ ನಮಗೆ ತಂದಿದ್ದಂಗೆ ನಮಗೆ ಎಲ್ಲ ವಿಚಾರಗಳು ಸ್ಪಂದಿಸ್ತಾ ಇದ್ರು. 1000 ಜನ ಇರ್ಲಿ ಸರ್. ಫಸ್ಟ್ ನಮ್ಮನ್ನ ಕರೆಯೋರು ಒಳಗೆ, ಫಸ್ಟ್ ನಮ್ಮನ್ನ ಕರೀರಿಲ್ಲ ಹಾಸ್ಪಿಟ್ಲವ್ರು ಬಂದಿದ್ದಾರೆ ಏನಂತ ಕೇಳೋಣ ಅಂತ. ಸಣ್ಣ ಸಮಸ್ಯೆ ಇದ್ರೆ ಸರ್ ತಿರುಗ್ತಿನ ನಮ್ಮನ್ನ ಬಗೆಹರಿಸ್ತಾರೆ ಕರ್ಸರ್ ಸರ್. ಎಂತರ ಇರ್ಲಿ ಅಂದ್ರೆ ಈಗ ನಿಮ್ಮ ಮಕ್ಕಳಿಗೆ ಏನಾರು ಎಜುಕೇಶನ್ ವಿಚಾರ ಎಲ್ಲ ಪ್ರತಿಯೊಂದನ್ನು ನಡೆಸಿದ್ದಾರೆ ಸರ್. ಇವತ್ತು ಅವರಿಲ್ಲ, ಒಂದು ವಿಚಾರ ಕೇಳಿದಾಗ ಏನು ಭಾಳ ಆಗತ್ತಾಯ್ತು ಸರ್. ಭಾಳ ಆಗತ್ತಾಯ್ತು ನಮಗೆ. ಭಾಳ ನೋವು ಅನಿಸ್ತಾರೆ. ನಿನ್ನೆ 6:45 ಗೊತ್ತಾಗಿಲ್ಲ ಸರ್. ಅಲ್ಲಿಂದ ಇಲ್ಲೇ ತನಕ ನಾವು ನೋವಾಗಿದ್ದೀವಿ ಸರ್. ಅವ್ರು ಇಲ್ಲಾಂದ್ರೂ ನಾವು ನೋವಾಗೇ ಇರ್ತೀವಿ ಸರ್. ಕೊನೆ ತನಕನೂ ಅವ್ರಿಗೆ ಮರೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು ಅಂತರೂ ಮತ್ತೆ ಹುಟ್ಟಕ್ಕೂ ಇಲ್ಲ ಸರ್, ಮತ್ತೆ ಬೆಳಗೂ ಇಲ್ಲ ಸರ್. ಇನ್ನೊಂದು ಮಾತು ಹೇಳ್ತಾ ಇದ್ರಿ, ಅವರು ದೇವರು ಅವರೇ ನಮಗೆ ಆದರ್ಶ ಅವ್ರಿಂದಲೇ ನಮಗಾಗಿರೋದು ಸರ್. ಇದಿಷ್ಟು ಶಾಮನೂರು ಶಿವಶಂಕರಪ್ಪ ಅವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಮಾತು. ಎಲ್ಲರೂ ಸಾಕಷ್ಟು ಭಾವುಕರಾಗಿ ಅವರ ಜೊತೆ ಒಡನಾಟ ಆಗುವುದಕ್ಕೆ ಸಾಕಷ್ಟು ರೀತಿಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವುದು. ಜೊತೆ TV9